ಅಮೂಲ್ ಬೇಬಿ, ನಾನ್ ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸತ್ಯ. ಇಷ್ಟು ದೊಡ್ಡ ವಿಷಯನ ನನ್ನಿಂದಾನೇ ಮುಚ್ಚಿಟ್ಟಿದ್ಯಾ? ನಾನೇನ್ ಬೇಕು ಅಂತ ಮಾಡಿಲ್ಲ. ಮತ್ತೆ ಬೇಡ ಅಂತ ಮಾಡ್ತೀಯಾ? ಚಿಕ್ಕಿಗೆ ನನ್ ಕಣ್ಮುಂದೆನೆ ಅನ್ಯಾಯ ಆಗ್ತಾ ಇದ್ರು, ಆ ವಿಷಯನೇ ನನಗೆ ಗೊತ್ತಿಲ್ಲ. ನಿನ್ ಗಂಡ ಅನ್ಸ್ಕೊಂಡವನ್ಗೆ ಮ್ಯಾಟರ್ ಏನು ಅಂತಾನೆ ಗೊತ್ತಿಲ್ಲಲ್ಲ ಸತ್ಯ. ನಾನು ಹೇಳಿದ್ರೆ ವಿಷಯ ಬೇರೆನೆ ತಿರುವು ತಗೋತಿತ್ತು ಅಮೂಲ್ ಬೇಬಿ. ಓ ಹಾಗಿದ್ರೆ ನಾನು ನಿನ್ನಿಂದ ಏನ್ ಬೇಕಾದ್ರೂ ಮುಚ್ಚಿಡ್ಬೋದಲ್ವಾ? ನಿನ್ಗೆ ಏನು ಫೀಲ್ ಆಗಲ್ಲ ಅಲ್ವಾ? ನೋಡು, ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ ಇದು. ಚಿಕ್ಕಪ್ಪಂಗೆ ಹೆಂಗಸ ಜೊತೆ ಸಂಬಂಧ ಇದೆಯಂತೆ, ಅವ್ರಿಗೊಂದು ಮದ್ವೆ ಆಗಿದೆ, ಅವ್ರಿಗೊಂದು ಮಗು ಇದೆ. ಇದೆಲ್ಲಕ್ಕೂ ನಿನ್ ಸಪೋರ್ಟ್ ಬೇರೆ ಇದೆ. ಹೋಗಿ ಅವ್ರು ನಿಲ್ ಕರ್ಕೊಂಡ್ ಬಂದಿದೆಯಲ್ಲ ಸತ್ಯ. ಅವ್ರು ಇಲ್ಲಿ ಬಂದ್ರೆ ಚಿಕ್ಕಿಗೆ ಅನ್ಯಾಯ ಆಗತ್ತೆ ಅಂತ ಚಿಕ್ಕ ಸೆನ್ಸು ಇಲ್ವಾ ನಿನ್ಗೆ? ಅನ್ಯಾಯ ನಮ್ಮೆಲ್ಲರಿಗೂ ಗೊತ್ತಾಗೋದಕ್ಕಿಂತ ಮುಂಚೆನೆ ಆಗ್ಬಿಟ್ಟಿದೆ ಅಮೂಲ್ ಬೇಬಿ. ಈಗ ಏನಿದ್ರು ನಾವದನ್ನ ಸರಿ ಮಾಡ್ಬೇಕು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಡಿಸೈಡ್ ಮಾಡಕ್ಕೆ ನೀನ್ ಯಾರು? ಅವತ್ ನೋಡಿದ್ರೆ ನಿನ್ನ ಮತ್ತೆ ಅಮ್ಮನ್ ಮಧ್ಯ ಅಗ್ರಿಮೆಂಟ್ ವಿಷಯನ ನನ್ನಿಂದ ಮುಚ್ಚಿಟ್ಟೆ. ಇವಾಗ ನೋಡಿದ್ರೆ ಇಷ್ಟು ದೊಡ್ಡ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ಯಾ. ಸತ್ಯ, ಇವತ್ತು ನಿತ್ಯರ್ಥ ಆಗ್ಬಿಡ್ಬೇಕು. ನಾನು ನಿನ್ಗೆ ಏನಾಗ್ಬೇಕು? ನಾನು ನಿನ್ ಗಂಡನೇ ಆಗ್ಬೇಕಾನೆ. ಯಾಕೆ ಅಮೂಲ್ ಬೇಬಿ ಏನೇನೋ ಮಾತಾಡ್ತಿದ್ಯಾ? ಪ್ಲೀಸ್ ಸ್ವಲ್ಪ ತಾಳ್ಮೆಯಿಂದ ಕೇಳು. ಇಲ್ಲ, ಅನ್ಯಾಯ ಆಗಿರೋದು ಪದ್ಮ ಅವ್ರಿಗೆ. ಗಂಡ ಮನೆ ಎಲ್ಲ ಇದ್ದು ಅವ್ರು ಯಾರು ಇಲ್ದೇ ಇರೋರ್ ತರ ಯಾಕಿರ್ಬೇಕು? ಈ ಪ್ರವಚನ ಎಲ್ಲ ನನ್ ಕೊಡಕ್ ಬರ್ಬೇಡ ಸತ್ಯ. ಮೊದ್ಲು ನಮ್ ಕುಟುಂಬ, ನಮ್ಮನೆ, ಆಮೇಲೆ ಪ್ರಪಂಚ. ಮೊದ್ಲು ನಮ್ ಚಿಕ್ಕಿ ಚೆನ್ನಾಗಿರ್ಬೇಕು, ಆಮೇಲೆ ಮಿಕ್ತವ್ರೆಲ್ಲ. ಹಾಗಿದ್ರೆ ಪದ್ಮಂಗೆ ಏನಾದ್ರೂ ತೊಂದರೆ ಇಲ್ವಾ? ಸತ್ಯ, ಈ ವಿಷಯ ಚಿಕ್ಕಿ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಅಮೂಲ್ ಬೇಬಿ ಪ್ಲೀಸ್ ಅರ್ಥ ಮಾಡ್ಕೋ. ನೀನ್ ಮೊದ್ಲು ಅರ್ಥ ಮಾಡ್ಕೋ ಸತ್ಯ. ಈ ವಿಷಯದಲ್ಲಿ ಅಮ್ಮ ಹೇಳಿದ್ದೇ ಕರೆಕ್ಟ್ ಆಗಿದೆ. ನೋಡು ಸತ್ಯ, ಚಿಕ್ಕಿ ಬರೀ ನನ್ ಚಿಕ್ಕಮ್ಮ ಮಾತ್ರ ಅಲ್ಲ, ನನ್ಗೆ ಎರಡನೇ ಅಮ್ಮ. ಚಿಕ್ಕಿಗೆ ಯಾವುದೇ ರೀತಿ ಮೋಸ ಆಗಕ್ಕೆ ನಾನ್ ಬಿಡಲ್ಲ. ನೀನಾದ್ರೂ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ ಜೊತೆ ನಿಲ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಸುಳ್ಳಾಗೋಯ್ತು. ಓಹೋ, ಏನ್ ದೊಡ್ಡ ಘನಂದಾರಿ ಕೆಲಸ ಮಾಡಿದ್ಯಾ ಅಂತ ನಿನ್ನ ಸಪೋರ್ಟ್ ಬೇರೆ ಮಾಡ್ಬೇಕು. ನೋಡು ಸತ್ಯ, ಈ ವಿಷಯದಲ್ಲಿ ನಾನ್ ಚಿಕ್ಕಿ ಪರಾನೆ. ಮಾಡಿರೋ ಕೆಲ್ಸಕ್ಕೆ ಜೊತೆ ಮಾತಾಡಕ್ಕೂ ನಂಗೆ ಮನ್ಸು ಬರ್ತಾ ಇಲ್ಲ. ಕಾಕ್ರೋಚ್ ಬಾವ ತುಂಬಾನೇ ಡಲ್ ಆಗಿದಾರಲ್ಲ. ದಿವ್ಯಕ್ಕ ಹೇಗೇಗೋ ಮಾತಾಡಿರ್ತಾಳೆ, ಅದಕ್ಕೆ ಅವ್ರಿಗಿದ್ದಾರೆ ಅನ್ಸುತ್ತೆ. ಹೌದಾ? ಹಾಗಿದ್ರೆ ವಿಷಯ ಏನು ಅಂತ ಕೇಳೋಣ. ಬೇಡ ಸುಮ್ಮನಿರ, ನಾವು ಕೇಳಿದ್ರೆ ಮತ್ತೆ ಬೇಜಾರಾಗಲ್ವೇನೋ. ಆದ್ರೆ ಬಾವನ್ನ ಹೇಗಾದ್ರೂ ಮಾಡಿ ನಗ್ಸ್ಬೇಕು. ಏನ್ ಬಾವ, ವ್ಯಾಪಾರ ಎಲ್ಲ ಸಖತ್ತಾಗೆ ನಡೀತಾ ಇದೆ, ಆದ್ರೂ ಯಾಕೋ ಹ್ಯಾಪರ್ ಹಾಕೊಂಡಿದ್ದೀರಲ್ಲ? ಹಾಗೇನಿಲ್ವಲ್ಲ. ಓ ಲೋ ಅಮ್ಮಾಟೆ, ಎಲ್ಲಿ ನಗ್ನಾಗ್ತಾ ಇದ್ರೆ ವ್ಯಾಪಾರದಲ್ಲಿ ಶೇರ್ ಕೇಳ್ಬಿಡ್ತೀವೋ ಅಂತ ಭಯ ಅನ್ಸುತ್ತೆ ಅಲ್ವಾ ಬಾವ? ಹಾಗೆಲ್ಲ ಏನಿಲ್ಲ ಕಣ್ರು, ನೀವು ಶೇರ್ ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ ಹೇಳಿ. ಬರೀ ಬಾಯಿ ಮಾತೇ ಆಯ್ತು, ಜೇಬಿಗೆ ನಿಲ್ವಾ? ಅಯ್ಯೋ ತಗೊಳ್ರೋ, ನೀವು ನನ್ನನ್ನು ಕೇಳಬೇಕಾ? ಬಾವ, ನಿಮ್ ಮನ್ಸು ಇಷ್ಟೊಂದು ಧಾರಾಳ ಆದ್ರೆ ನಮ್ ದಿವ್ಯಕ್ಕ ನಿಮ್ನ ಉರ್ಕೊಂಡು ತಿಂದ್ಬಿಡ್ತಾಳೆ.
ನೀವೊಂದು ಸ್ವಲ್ಪ ಕೈನ ಬಿಗಿ ಮಾಡಬೇಕು. ನಾವೇನಾದ್ರೂ ಶೇರ್ ಕೇಳಿದ್ರೆ ನಿಮಗೆ ಕೆಲಸ ಕೊಟ್ಟಿದ್ದೆ ಹೆಚ್ಚು, ನಿಮಗೆ ಶೇರ್ ಕೊಡ್ಬೇಕಾ ಅಂತ ಅನ್ಬೇಕು. ಹಾಗಲ್ಲ ಕಣ್ರು, ನಿಮ್ಮ ಜೊತೆ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ಅಯ್ಯಯ್ಯೋ, ನಿಮ್ನ ನಕ್ಸನ ಅಂತ ನಾವ್ ಹೇಳಿದ್ರೆ ನೀವ್ ನೋಡಿದ್ರೆ ದಾನಶೂರ ಕರ್ಣ ಆಗ್ಬಿಟ್ರಿ. ಮನ್ಸು ಕೆಟ್ಟರೆ ತಮಾಷೆ ಯಾವುದು ನಿಜ ಯಾವುದು ಅಂತಾನೆ ಗೊತ್ತಾಗಲ್ಲ. ಬಾವಾ, ಮನ್ಸು ಇಂಜಿನ್ ಇದ್ದಂಗೆ ಆಗಾಗ ಮನ್ಸಿಗೂ ಆಯಿಲಿಂಗ್ ಮಾಡಬೇಕು ಅಂತ ಸತ್ಯ ಹೇಳ್ತಾ ಇದ್ಲು. ಇಲ್ದಿದ್ರೆ ಬೇಡದಿರೋ ಯೋಚನೆಯಲ್ಲಿ ತುಕ್ಕಿಡಿಯುತ್ತಂತೆ. ನನ್ನ ಲೈಫೇ ತುಕ್ಕಿಡಿತಾ ಇದೆ ಅಂತ ಅನಿಸ್ತಿದೆ. ಬಾವಾ, ನಿಮ್ ಲೈಫ್ಗೆ ಏನಾಗಿದೆ? ದಿವ್ಯಕ್ಕನ್ನ ದಾರಿಗೆ ತಂದ್ರೆ ಫಸ್ಟ್ ಕ್ಲಾಸ್ ಆಗಿದೆ. ಖುಷಿಯಾಗಿರಿ ಬಾವಾ, ನಮಗ್ ನಿಮ್ಮನ್ನ ಈ ರೀತಿ ನೋಡಕ್ಕಾಗಲ್ಲ. ಮದುವೆ ಆದವಳಿಗಿಂತ ಇವರೇ ನನ್ನ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಾರಲ್ಲ. ಇವನೆಲ್ಲೋದ? ನಾನು ನಿನ್ನ ಹತ್ರ ವಿಷಯ ಮುಚ್ಚಿಟ್ಟಿದ್ದ ತಪ್ಪೆ ಅಮಲ್ ಬೇಬಿ, ಒಪ್ತೀನಿ. ಆದ್ರೆ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನಾನು ಏನು ಮಾಡಲಿ? ಅದಕ್ಕೋಸ್ಕರ ಕೋಪ ಮಾಡಿಕೊಂಡು ಅಲ್ಲಿ ಹೋಗಿ ಮಲಗಿದ್ಯಾ? ನಾವು ಹಿಂದೆ ಮಾತಾಡ್ಕೊಂಡಿದ್ದು ನಮ್ಮ ಪ್ರೀತಿ ಮಾತೆಲ್ಲ ಮರ್ತೋಯ್ತಾ ನಿನಗೆ? ಇದೊಂದು ವಿಷಯಕ್ಕೆ ನಾವು ನಿಷ್ಠೂರ ಆಗ್ಬೇಕಾ ಅಮಲ್ ಬೇಬಿ? ಅಮುಲ್ ಬೇಬಿ, ಅಮುಲ್ ಬೇಬಿ, ಇಲ್ಲಿ ಯಾಕೆ ಮಲಗಿದ್ಯಾ? ಅಲ್ಲಿ ಹೋಗಿ ಮಲ್ಕೋ. ಎದ್ದೇಳು ಅಮುಲ್ ಬೇಬಿ, ನನ್ನ ಮೇಲಿನ ಕೋಪನ ಈ ರೀತಿ ತೋರಿಸ್ತಿದ್ಯಾ? ಎದ್ದೇಳು. ಬೆಳಿಗ್ಗೆನೆ ಇದೊಂದು ಹಿಂಸೆ, ನೆಮ್ಮದಿಗೆ ನಿದ್ದೆ ಮಾಡಕ್ಕೂ ಬಿಡಲ್ಲ. ಅಮುಲ್ ಬೇಬಿ, ಅಮುಲ್ ಬೇಬಿ, ಲಕ್ಷ್ಮಣ ಮಾಡಿದ ತಪ್ಪಿನಿಂದ ನನ್ನ ತಂಗಿ ಬದುಕು ಹಾಳಾಗಿದೆ. ಅದನ್ನು ಸರಿ ಮಾಡೋದು ಬಿಟ್ಟು ಇನ್ಯಾರ್ದೋ ಜೀವನನ ಸರಿ ಮಾಡಕ್ಕೆ ಹೊಟ್ಟಿದ್ಯಾ ನೀನು? ಇಷ್ಟು ದಿನ ನಿನ್ನ ಮಾತು ಕೇಳಿದ್ದಕ್ಕೆ ನನ್ನ ತಲೆ ಮೇಲೇನೆ ಚಪ್ಪಡಿ ಕಾಲು ಎಳೆದು ಬಿಟ್ಟಿಯಲ್ಲ. ನಿನ್ನನ್ನು ಎಷ್ಟೆಲ್ಲ ನಂಬಿದ್ದೆ ನಾನು, ಆದರೆ ನೀನು ಮಾತ್ರ ಯಾರಿಗೂ ಒಂದು ಮಾತು ಹೇಳದೆ ನಮ್ಮ ಬೆನ್ನ ಹಿಂದೆನೇ ಇಷ್ಟೆಲ್ಲ ಮಾಡಿದ್ಯಾ. ನಾನು ಅತ್ತೆ ಮೊದಲಿನ ಥರ ಇರೋದಕ್ಕಾಗತ್ತಾ? ನಮ್ಮ ಸಂಬಂಧ ಸರಿ ಹೋಗುತ್ತಾ? ಸತ್ಯ, ಇದೇನು ಮಾಡ್ತಿದ್ದೀರಾ? ಇಷ್ಟು ಬೇಗ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಕೈ ನೋವಿರುತ್ತೆ. ಈ ಕಡೆ ಬನ್ನಿ. ಈಗಿರೋ ನೋವಿನ ಮುಂದೆ ಇದೆಲ್ಲ ಯಾವ ನೋವು ಹೇಳಿ? ನನಗೆ ಅರ್ಥ ಆಗುತ್ತೆ ಸತ್ಯ ಅವರೇ. ನನ್ನಿಂದಾಗಿ ನಿಮ್ಮ ಮತ್ತು ಸೀತಮ್ಮನ ಮಧ್ಯೆ ಮನಸ್ತಾಪ ಬರೋ ಹಾಗಾಯಿತು. ಮತ್ತೆ ಅದನ್ನು ಗಳಿಸೋದಕ್ಕಾಗುತ್ತೋ ಇಲ್ವೋ ಅಂತ ಅನ್ನಿಸ್ತಾ ಇದೆ ಪದ್ಮ ಅವರೇ. ಆದರೆ ಏನು ಮಾಡಲಿ, ನನ್ನ ಮನಸ್ಸು ಯಾವತ್ತೂ ಅನ್ಯಾಯನ ಸಹಿಸಲ್ಲ. ಅದು ನಿಮಗಾಗಲಿ ಅಥವಾ ಇನ್ಯಾರಿಗಾದರೂ ಆಗಲಿ. ಆದರೂ ನೀವು ನನಗೋಸ್ಕರ ಸೀತಮ್ಮನ ಎದುರಾಕ್ ಹೋಗಬಾರ್ದಾಗಿತ್ತು. ನಿಮ್ಮ ಸಂಬಂಧನ ಹಾಳು ಮಾಡ್ಕೋಬಾರ್ದಾಗಿತ್ತು. ನನಗೆ ಒಂಟಿಯಾಗಿದ್ದ ಅಭ್ಯಾಸ ಇದೆ.
ಆದರೆ ನೀವು ಈ ಮನೆ ಸೊಸೆ, ಈ ಮನೆನ ಮುನ್ನಡೆಸ್ಕೊಂಡು ಹೋಗಬೇಕಾಗಿರೋರು. ನೀವು ಈ ಮನೆ ಸೊಸೆನೆ, ಅದನ್ನ ಯಾಕೆ ಮರೀತಿದ್ದೀರಾ? ಆದರೆ ನಮ್ಮ ಮದುವೆ ಅಂತ ಅನ್ಸ್ಕೊಳ್ಳುತ್ತಾ ಅಂತ ನಂಗೆ ಗೊತ್ತಿಲ್ಲ. ಅಕ್ಕ ಇರುವಾಗಲೇ ನಾನು ಕಟ್ಟಿಸ್ಕೊಂಡಿರೋ ತಾಳಿಗೆ ಸಮಾಜ ಗೌರವ ಕೊಡುತ್ತಾ? ಇದಕ್ಕೆ ಬೆಲೆ ಇದೆಯಾ? ಖಂಡಿತ ಇದೆ. ನೀವು ಇದಕ್ಕೆ ಬೆಲೆ ಕೊಡ್ತೀರಾ ಅಂದರೆ ಸಮಾಜನೂ ಬೆಲೆ ಕೊಡುತ್ತೆ. ಅತ್ತೆಗೆ ಚಿಕ್ಕತ್ತೆಗೆ ಅನ್ಯಾಯ ಆಯಿತು ಅನ್ನೋ ದುಃಖ, ಆ ದುಃಖದಲ್ಲೇ ಬೇರೆ ಯಾವುದೂ ಅವ್ರಿಗೆ ತೋಚ್ತಾ ಇಲ್ಲ. ಅದನ್ನು ನೀವು ಮನಸ್ಸಿಗೆ ಹಾಕೋಬೇಡಿ. ಎಲ್ಲ ಒಳ್ಳೇದಾಗೋ ದಿನಗಳು ಬರುತ್ತೆ. ನನಗೆ ಆ ನಂಬಿಕೆನೇ ಹೋಗಿದೆ ಸತ್ಯ ಅವರೇ. ನಂಬಿಕೆನೇ ದೇವರು. ನೋಡ್ತಾ ಇರಿ, ನಾಳೆ ನಿಮಗೆ ನ್ಯಾಯ ಸಿಕ್ಕಿದಾಗ ಮೊದಲು ಖುಷಿ ಪಡೋರೆ ನನ್ನತ್ತೆ. ಇದೆಲ್ಲ ಕ್ಷಣಿಕ ಕೋಪ ಅಷ್ಟೆ. ಅವ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಒಂದು ಮಾತು ಹೇಳಿ. ಚಿಕ್ಕಮಾವನ ಹತ್ರ ಮಾತ್ರ ಈ ವಿಷಯ ಎಲ್ಲ ಮಾತಾಡಬೇಡಿ ಪ್ಲೀಸ್ ಪದ್ಮ ಅವರೇ. ಆಯಿತು ಸತ್ಯ, ನೀವು ಹೇಗೆ ಹೇಳ್ತಿರೋ ಹಾಗೆ. ನಿಮ್ಮನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೀನಿ. ನೀವು ಯಾವುದೇ ನಿರ್ಧಾರ ತಗೊಂಡ್ರು ಅದು ನಾನು ಒಳ್ಳೇದಕ್ಕೆ ಅಂದ್ಕೊಳ್ತೀನಿ. ಅಜ್ಜಿ, ದಿನೇ ದಿನೇ ವ್ಯಾಪಾರ ಜಾಸ್ತಿ ಆಗ್ತಿದೆ. ನಿನ್ನೆಗಿಂತ ಇವತ್ತು 500 ರೂಪಾಯಿ ಎಕ್ಸ್ಟ್ರಾ ಆಯಿತು ಗೊತ್ತಾ? 500 ರೂಪಾಯಿ? ಅದೇಂಗಪ್ಪ 500 ರೂಪಾಯಿ? ನಮ್ಮ ಏರಿಯಾ ಜನ ಎಲ್ಲ ಬೋಂಡಾ ಬಜ್ಜಿ ತಿಂದ್ರೆ ಬಾಲನ್ ಅಂಗಡಿನೇ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟವ್ರ ಹೆಂಗೆ? ಅದೆಲ್ಲ ನಮ್ಮ ಬಾವನ್ ಬಿಸ್ನೆಸ್ ಟೆಕ್ನಿಕ್ಸು, ನಿಮಗೆ ಗೊತ್ತಾಗಲ್ಲ. ಲೈ ಹೇಳೋ ಥರ ಹೇಳಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅಜ್ಜಿ, ನಮ್ಮ ಬಾವ ನಾರ್ಮಲ್ ಬಜ್ಜಿ ಬೋಂಡದ ಜೊತೆ ಬ್ರೆಡ್ ಪಕೋಡನು ಶುರು ಮಾಡಿದ್ದಾರೆ. ಜನ ಅದನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ನಮ್ಮ ಅಂಗಡಿ ಯಾವಾಗ್ಲೂ ಬಿಸ್ನೆಸ್ ಮೇಲೆ ಬಿಸ್ನೆಸ್. ಅಡ್ವರ್ಟೈಸ್ಮೆಂಟೇ ಬೇಡ, ಎಲ್ರು ಬಾಯಿಂದ ಬೈಕ್ ಸುದ್ದಿ ಹರಡಿ ಜನರು ಬರ್ತಿದ್ದಾರೆ. ಹೌದೇನು ಬಾಲ? ಇದನ್ನೆಲ್ಲ ಯಾವಾಗಲೂ ಕಲ್ತ್ಕೊಂಡೆ? ಎಲ್ಲ ವಿಡಿಯೋಸ್ ನೋಡಿ ಕಲ್ತ್ಕೊಂಡೆ ಅಜ್ಜಿ. ನನ್ನ ಪುಣ್ಯಕ್ಕೆ ಎಲ್ಲ ವರ್ಕ್ ಆಗ್ತಾ ಇದೆ, ಎಲ್ಲ ರುಚಿಯಾಗಿದೆ ಅಂತ ಹೇಳ್ತಿದ್ದಾರೆ. ಹೌದಾ? ಮೋಸ ಕಣ. ಒಂದ್ಸಲಿನಾದ್ರು ತಗೊಳ್ಳಿ ಅಜ್ಜಿ, ನಾ ಮಾಡಿರೋದು ಹೊಸ ಥರದ್ದು, ತಿನ್ನೋಡಿ ರುಚಿ ಹೇಗಿದೆ ಅಂತ ಹೇಳಿ ಅಂತ ಹೇಳಿದ್ಯಾ? ಅತ್ತೆ, ನಾವೇ ಅಂಗಡಿಗೆ ಹೋಗಿ ತಿನ್ಕೊಂಡು ಬರೋಣ. ಹೌದು, ಅಲ್ಲಿಗೆ ಬಂದರೆ ಬಿಸಿ ಬಿಸಿಯಾಗೆ ಸಿಗುತ್ತೆ. ಹೋಗಪ್ಪ, ಅಷ್ಟು ದೂರ ನಂಗೆ ನಡೆಯೋಕ್ಕಾಗಲ್ಲ, ಕೈಕಾಲೆಲ್ಲ ನೋವು ಕಣ. ಹೋಗ್ಲಿ ಬಿಡು, ನಿನ್ನ ವ್ಯಾಪಾರ ಚೆನ್ನಾಗಾಗ್ತಿದೆಯಲ್ಲ, ಅಷ್ಟು ಸಾಕು. ಅಯ್ಯೋ ಅಜ್ಜಿ, ನಿಮಗೆ ಅಂಗಡಿಗೆ ಬರೋಕ್ಕಾಗಲಿಲ್ಲ ಅಂದರೆ ಏನು? ನಾನೇ ರಾತ್ರಿ ವ್ಯಾಪಾರ ಮುಗಿಸ್ಕೊಂಡು ಬಂದು ನಿಮ್ಮೆಲ್ರಿಗೂ ಮಾಡಿಕೊಡ್ತೀನಿ. ಬೇಡಪ್ಪ, ನೀನು ವ್ಯಾಪಾರ ಮುಗಿಸ್ಕೊಂಡು ಬಂದು ಸುಸ್ತಾಗಿರುತ್ತೆ, ನಿಂಗೂ ರೆಸ್ಟ್ ಬೇಕಲ್ವಾ? ನಿನಗೆ ಮಾಡಬೇಕು ಅಂತ ಮನಸ್ಸಿದೆಯಲ್ಲ, ಅಷ್ಟು ಸಾಕು. ಸುಮ್ಮನಿರಿ ಅಜ್ಜಿ, ಮನೆಯವ್ರ ಖುಷಿಗೆ ಇಷ್ಟು ಮಾಡೋಕ್ಕಾಗಲ್ವಾ? ಅದೇನು ನನಗೆ ತೊಂದರೆ ಅಲ್ಲ. ಅಂಗಡೀಲಿ ಎಷ್ಟೊಂದು ಜನಕ್ಕೆ ಮಾಡಿಕೊಡ್ತೀನಿ. ನಿಮ್ಮಿಬ್ರಿಗೆ ಮಾಡಿಕೊಡ್ಲಿಲ್ಲ ಅಂದರೆ ನನ್ನ ದೇವರು ಮೆಚ್ಚಲ್ಲ. ಅಜ್ಜಿ, ಮೊದಲು ಫ್ಯಾಮಿಲಿ, ಆಮೇಲೆ ಮಿಕ್ಕಿದ್ದು. ಬಾಲ ನಮ್ಮ ಸತ್ಯನ್ ಥರಾನೇ ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನಲ್ವಾ. ಮನುಷ್ಯ ಗೆಲ್ಲೋದೇ ಇಲ್ಲಿ ಅತ್ತೆ. ಆ್ಯಕ್ಚುಲಿ ಈಗ ಹೇಗಿದ್ರು ಟೈಮ್ ಇದೆ, ಈಗಲೇ ಮಾಡಿಕೊಟ್ಬಿಡ್ತೀನಿ. ಸತ್ಯ, ಇವತ್ತಿಂದ ಮನೇಲಿರೋ ಎಲ್ರಿಗೂ ಕಷಾಯ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಪ್ರವಚನಕ್ಕೆ ಹೋಗಿದ್ನಲ್ಲ, ಅಲ್ಲಿ ಗುರುಗಳು ಏನು ಹೇಳಿದ್ರು ಗೊತ್ತಾ? ನಮ್ಮ ಪ್ರಾಚೀನ ಕಾಲದವರು ಹೀಗೆ ಮಾಡ್ತಿದ್ರಂತೆ. ನಮ್ಮ ಕಷಾಯದಲ್ಲಿರೋ ಗುಣ ಬೇರೆ ಯಾವುದ್ರಲ್ಲೂ ಇಲ್ವಂತೆ. ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಎಲ್ಲ ಹೆಚ್ಚುತ್ತಂತೆ, ಗೊತ್ತಾ? ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ? ಯಾಕೆ, ಏನಾಯ್ತು? ಯಾಕೆ ಮಾತಾಡ್ತಿಲ್ಲ?
ಏನೋಪ್ಪ ನಿನ್ನೆಯಿಂದ ಮನೆಯೆಲ್ಲ ಬಿಕ್ಕೋ ಅನಿಸ್ತಾ ಇದೆ. ಯಾರು ಮಾತಾಡಲ್ಲ, ಏನಿಲ್ಲ. ಏನಾಗಿದೆ ಎಲ್ರಿಗೂ? ಅಕ್ಕ, ಸದ್ಯ ನೀನಾದ್ರೂ ಬಂದಿಯಲ್ಲ, ನೋಡು ಇವರಿಬ್ರು ಮಾತಾಡ್ತಾನೆ ಇಲ್ಲ. ಅಲ್ಲ ಏನಾಗಿದೆ ಅಂತ? ಹೋಗ್ಲಿ ಬಿಡು ಊರ್ಮಿಳಾ, ನಿನ್ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಲ್ಲ. ನಿನಗೇನಾಯ್ತಕ್ಕ? ನೀನ್ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದೆಯಾ? ಏಯ್ ಊರ್ಮಿಳಾ, ಪ್ರೀತಿ ತೋರ್ಸೋದಕ್ಕೇನಿದೆಯೇ? ಪ್ರೀತಿ ಇದೆ, ಆದರೂ ಯಾಕೋ ಓವರಾಗಿ ಕೇರ್ ಮಾಡ್ತಿದ್ಯಾ ಅಂತ ಅನಿಸ್ತಾ ಇಲ್ವಾ? ಏನಾದರೂ ಪ್ರಾಬ್ಲಮ್ಮಾ? ಚಿಕ್ಕತ್ತೆ, ಪ್ರೀತಿ ತೋರಿಸಿದ್ರೆ ಪ್ರಾಬ್ಲಮ್ ಅಂದ್ಕೊಳ್ಳೋ ಕಾಲ ಬಂದ್ಬಿಟ್ಟಿದೆ ನೋಡಿ. ನಮ್ಮ ಅತ್ತೆಗೆ ತಂಗಿ ಮೇಲೆ ಲವ್ ಬಂದಿರುತ್ತೆ ಅಲ್ವಾ ಅತ್ತೆ? ಊರ್ಮಿಳಾ, ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಯತಿಗಳು ಬಂದಿದ್ದಾರೆ. ಅಕ್ಕ, ಅದು ಬಿಡು, ನೀನು ಸತ್ಯನ್ ಮಾತಾಡಿಸ್ತಾ ಇಲ್ವಾ? ಯಾಕೆ? ಮತ್ತೆ ಅವಳ ಮಾತಿಗೆ ನೀನು ಉತ್ತರನೇ ಕೊಡಲಿಲ್ಲ. ಉತ್ತರ ಕೊಡುವಂಥ ಪ್ರಶ್ನೆ ಏನದಾಗಿರಲಿಲ್ಲ ಬಿಡು. ಅಲ್ಲ, ಏನಾಯ್ತು ಅಂತ? ಸತ್ಯ, ನೀನಾದ್ರೂ ಹೇಳು. ಅತ್ತೆ, ಊರ್ಮಿಳಾ, ಪದೇ ಪದೇ ನನ್ನನ್ನು ಕರಿಬೇಡ ಅಂತ ಹೇಳು, ಕೆಟ್ಟ ಕೋಪ ಬರುತ್ತೆ. ಅಯ್ಯೋ ಭಗವಂತ, ಮತ್ತೆ ಕಿತ್ತಾಡ್ಕೊಂಡ್ರಾ ನೀವಿಬ್ರು ಅತ್ತೆ ಸೊಸೆ? ಕಿತ್ತಾಟಕ್ಕೆ ಕ್ಷಮೆ ಇರುತ್ತೆ ಊರ್ಮಿಳಾ, ಕೆಲವೊಂದಕ್ಕೆ ಕ್ಷಮೆನೇ ಇರಲ್ಲ. ಅರೆ, ಈಗ ಕ್ಷಮೆ ಸಿಗ್ದಿರೋಂಥ ತಪ್ಪು ನೀನ್ ಸೊಸೆ ಏನ್ ಮಾಡಿದ್ಲೋ? ಏನಿಲ್ಲ ಬಿಡು. ಆಯ್ತಪ್ಪ, ನಾನಂತೂ ನೀವು ಅತ್ತೆ ಸೊಸೆ ಮಧ್ಯೆ ಬರೋದಿಲ್ಲ. ಇವತ್ತು ಕಿತ್ತಾಡ್ತೀರಾ, ನಾಳೆ ನೀವೇ ಬಂದಾಗ್ತೀರಾ. ನನಗೆ ಆಗ್ಬೇಕು ನಿಮ್ಮ ಸಾಬ್ರಿ. ಪದ್ಮ ಅವ್ರೆ, ನೀವೆಲ್ಲಿಗೆ ಹೊರಟ್ರಿ? ಅದು ರಾಯರಿಗೆ ಮಾತ್ರೆ ಕೊಡೋ ಟೈಮ್ ಆಯ್ತಲ್ಲ. ಹೌದಾ? ಹಾಗಾದ್ರೆ ಈ ಕಷಾಯನ ಭಾವ ಕೊಟ್ಬಿಡ್ತೀರಾ? ಏನೂ ಬೇಕಾಗಿಲ್ಲ. ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಯಾಕಕ್ಕ ಹೀಗಂತಿದ್ಯಾ? ಪದ್ಮ ಅವ್ರ ಕೆಲಸ ಅದೇ ಅಲ್ವಾ? ಊರ್ಮಿಳಾ, ಗಂಡನ್ ನೋಡ್ಕೊಳ್ಳೋದು ಹೆಂಡತಿ ಅದವಳ ಕರ್ತವ್ಯ. ಅವ್ರನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಕಷಾಯ ಕೊಡು. ಪದ್ಮ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಅಲ್ಲ, ಈ ಅಕ್ಕನಿಗೆ ಏನಾಗಿದೆ? ಸತ್ಯ, ಏನಕ್ಕೆ ಕಿತ್ತಾಡ್ಕೊಂಡ್ರೆ ನೀವಿಬ್ರು? ಅದು ಗೊತ್ತಿಲ್ಲ ಚಿಕ್ಕತ್ತೆ. ಏನಪ್ಪ, ಈ ಅಕ್ಕ ಅಂತೂ ಒಂದೊಂದ್ಸಲ ಅರ್ಥನೇ ಆಗೋದಿಲ್ಲ. ನಡ್ಸಿ ನೀವಿಬ್ರು ಅತ್ತೆ ಸೊಸೆ ಅದೆಷ್ಟು ದಿನ ನಡೆಸ್ತೀರೋ ನಾನು ನೋಡ್ತೀನಿ. ಯಾಕೆ ಚಿಕ್ಕಪ್ಪ ಹಿಂಗೆ ಮಾಡಿದ್ರಿ? ನೀವು ಮಾಡಿದ ಒಂದೇ ಒಂದು ತಪ್ಪಿಂದ ನಮ್ಮನೇಲಿ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ಇದನ್ನ ಹೇಗೆ ಸರಿ ಮಾಡೋದು? ಅಮಲ್ ಬೇಬಿ, ಟೀ. ಈಗೇನಾಯ್ತು?
ಟೀ ತಗೋ ಅಮಲ್ ಬೇಬಿ. ನನಗೆ ಟೀ ಬೇಡ. ಅಮೂಲ್ ಬೇಬಿ, ನನಗೆ ನಿನ್ನ ಕೋಪ ಅರ್ಥ ಆಗತ್ತೆ, ಆದರೆ ಚಿಕ್ಕ ಮಾವ ಮಾಡಿದ ತಪ್ಪಲ್ವಾ? ಅವ್ರು ಮಾಡಿದ ತಪ್ಪಿಂದ ಪದ್ಮ, ನಚ್ಚಿ ತುಂಬ ನೋವು ಅನುಭವಿಸ್ತಿದ್ದಾರೆ. ನಚ್ಚಿನ್ ನೋಡು, ಅವನನ್ನ ನೋಡಿದ್ರೆ ನಿನಗೆ ಅಯ್ಯೋ ಪಾಪ ಅನ್ಸಲ್ವಾ? ಮೊದಲೇ ಮಾತು ಬರೋದು ಹುಡುಗ, ಅವನಿಗೆ ಫ್ಯಾಮಿಲಿ ಪ್ರೀತಿನೂ ಸಿಗ್ತಾ ಇಲ್ಲ. ಈ ಮನೆ ಮಗ ಅವನು ಯಾಕೆಲ್ಲೋ ಒಂಟಿಯಾಗಿರ್ಬೇಕು ಹೇಳು? ಪದ್ಮ ಅವ್ರ ಚಿಕ್ಕ ಮಾವನ್ ಪ್ರೀತಿ ಮಾಡಿದ ಕಾರಣಕ್ಕೆ, ಅವ್ರನ್ನ ಮದುವೆ ಆಗಿದ್ದ ಕಾರಣಕ್ಕೆ ಸಮಾಜದಿಂದ ದೂರವಾಗಿ ಬದುಕ್ತಾ ಇದ್ದಾರೆ. ಈ ಮನೆ ಸೊಸೆಗೆ ಸಿಗ್ಬೇಕಾದ ಪ್ರೀತಿ, ಗೌರವ ಎರಡೂ ಸಿಗ್ತಿಲ್ಲ. ಅವ್ರಿಗೆ ಯಾಕೆ ಶಿಕ್ಷೆ? ಈಗ ನಾವು ಅವ್ರನ್ನ ದೂರ ಮಾಡಿದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳು? ಪದ್ಮ ಅವ್ರಿಗಾಗ್ಲಿ ನಚ್ಚಿಗಾಗ್ಲಿ ಅನ್ಯಾಯ ಆಗ್ಬಾರ್ದಲ್ವಾ? ಶಟ್ ಅಪ್ ಸತ್ಯ. ನಾನು ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬರೀ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದೆಯಲ್ಲ. ಒಂದ್ಸತಿ ಆದ್ರೂ ಚಿಕ್ಕಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋ ಗಂಡ ಯಾರ್ದೋ ಜೊತೆ ಗುಟ್ಟಾಗಿ ಸಂಸಾರ ಮಾಡ್ತಾ ಇದಾರೆ ಅಂತ ಚಿಕ್ಕಿಗೆ ಗೊತ್ತಾದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಅವರಲ್ಲಿ ಇದ್ಯಾ? ಆದ್ರೆ ಅದೇ ಸತ್ಯ ಅಲ್ವಾ? ಕಹಿ ಆದ್ರೂ ಒಪ್ಕೊಳ್ಳೇಬೇಕು. ಈ ಆದರ್ಶದ ಮಾತೆಲ್ಲ ನನ್ನ ಹತ್ರ ಹೇಳ್ಬೇಡ ಸತ್ಯ. ನೋಡು, ಮೊದ್ಲು ನನ್ಗೆ ನಮ್ಮ ಮನೆ, ಆಮೇಲೆ ವೇದಾಂತ ಇಲ್ಲ. ಚಿಕ್ಕಿ ಮೊದ್ಲೇ ತುಂಬಾ ಸೂಕ್ಷ್ಮ. ಅವ್ರಿಗೆ ಅನ್ಯಾಯ ಆಗಕ್ಕೆ ನಾನ್ ಬಿಡಲ್ಲ. ಇನ್ ಒಂದೇ ಒಂದ್ಸತಿ ನೀನ್ ಪದ್ಮ ಅವ್ರನ್ನ ವಹಿಸ್ಕೊಂಡ್ ಬಂದ್ಯೋ, ನನ್ಗೂ ನಿನ್ಗೂ ಬಂದ್ಬಿಡುತ್ತೆ. ಮೈಂಡ್ ಇಟ್. ಅಮೂಲ್ ಬೇಬಿ, ಅಮೂಲ್ ಬೇಬಿ, ನನ್ನಿಂದ ಮನೆಯವ್ರ ಎಲ್ಲರ ಕೋಪಕ್ಕೆ ಸತ್ಯ ಗುರಿಯಾದ್ರು. ಪಾಪ, ಇದನ್ನೆಲ್ಲ ನಾನೇ ಸರಿ ಮಾಡಬೇಕು. ನನಗೋಸ್ಕರ ಇಷ್ಟೆಲ್ಲ ಮಾಡಿದ ಸತ್ಯ ಈ ನೋವು ಅನುಭವಿಸ್ಬಾರ್ದು.